ನಮಸ್ಕಾರ ವೀಕ್ಷಕರೇ, ಭಾರತದ ಭವ್ಯ ಪರಂಪರೆಯ ಒಂದು ಕಿರು ಪರಿಚಯವನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಅದುವೇ ಕೊನಾರ್ಕ್ನ ಸೂರ್ಯ ದೇವಾಲಯ. ಒಡಿಸ್ಸಾದ ಪುರಿ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಕೊನಾರ್ಕ್ ಸೂರ್ಯ ದೇವಾಲಯವನ್ನು ಕ್ರಿಸ್ತಶಕ 13ನೇ ಶತಮಾನದಲ್ಲಿ ಪೂರ್ವ ಗಂಗ ರಾಜವಂಶದ ರಾಜ ನರಸಿಂಹದೇವ ನಿರ್ಮಿಸಿದನು. ಈ ದೇವಾಲಯವು 24 ಚಕ್ರಗಳು ಮತ್ತು 7 ಕುದುರೆಗಳನ್ನು ಹೊಂದಿರುವ ಸೂರ್ಯದೇವರ ದೈತ್ಯ ರಥದಂತೆ ವಿನ್ಯಾಸಗೊಂಡಿದೆ. ಕೊನಾರ್ಕ್ನ ಈ ದೇವಾಲಯವು ವಾಸ್ತವವಾಗಿ ಒಂದು ಕಲ್ಲಿನ ರಥ. 7 ಕುದುರೆಗಳಲ್ಲಿ 6 ಕುದುರೆಗಳು ಮಾತ್ರ ಇಂದಿಗೂ ನಿಂತಿವೆ. ಬಿಶು ಮಹಾರಾನ ವಾಸ್ತುಶಿಲ್ಪಿಯು ಸೂರ್ಯ ದೇವಾಲಯವನ್ನು ಕಳಿಂಗ ವಾಸ್ತುಶಿಲ್ಪ ಶೈಲಿಯಲ್ಲಿ ಅತ್ಯಂತ ಅದ್ಭುತವಾಗಿ ನಿರ್ಮಿಸಿದ್ದಾನೆ. ಈ ದೇವಾಲಯವನ್ನು 12,000 ಕುಶಲಕರ್ಮಿಗಳ ಸಹಕಾರದಲ್ಲಿ 12 ವರ್ಷಗಳ ಕಾಲಾವಧಿಯಲ್ಲಿ ನಿರ್ಮಿಸಲಾಗಿದೆ. ಸೂರ್ಯದೇವರ ಈ ಭವ್ಯ ದೇವಾಲಯವು ಬಂಗಾಳ ಕೊಲ್ಲಿಯ ಕರಾವಳಿ ತೀರದಲ್ಲಿದ್ದು ಭುವನೇಶ್ವರದಿಂದ ಸುಮಾರು 65 ಕಿಲೋಮೀಟರ್ ದೂರದಲ್ಲಿದೆ. ಕಪ್ಪು ಗ್ರಾನೈಟ್ನಲ್ಲಿ ಈ ದೇವಾಲಯವನ್ನು ಕಟ್ಟಲಾಗಿದ್ದು ವಿಶ್ವ ಪರಂಪರೆಯ ತಾಣ ಎಂದು ಮಾನ್ಯತೆ ಪಡೆದಿದೆ. ಕ್ರಿಸ್ತಶಕ 17ನೇ ಶತಮಾನದಲ್ಲಿ ಜಹಾಂಗೀರನ ರಾಯಭಾರಿ ದೇವಾಲಯವನ್ನು ಅಪವಿತ್ರಗೊಳಿಸಿದ ನಂತರ ಈ ದೇವಾಲಯದಲ್ಲಿ ಧಾರ್ಮಿಕ ಕಾರ್ಯಗಳು ಸಂಪೂರ್ಣವಾಗಿ ನಿಂತು ಹೋದವು. ಜಾನಪದದ ವಾಡಿಕೆಯ ಪ್ರಕಾರ ವಿಗ್ರಹದ ಮಧ್ಯದಲ್ಲಿ ವಜ್ರವಿದ್ದು ಅದು ತನ್ಮೂಲಕ ಹಾದು ಹೋಗುವ ಸೂರ್ಯನ ಕಿರಣಗಳನ್ನು ಪ್ರತಿಬಿಂಬಿಸುತ್ತಿತ್ತು. ಸೂರ್ಯೋದಯದ ಮೊದಲ ಕಿರಣಗಳು ಈ ದೇವಾಲಯದ ಸೂರ್ಯನ ಮೂರ್ತಿಯ ಪದತಲದಲ್ಲಿ ಬೀಳುತ್ತಿದ್ದವು. ಕ್ರಿಸ್ತಶಕ 1627ರಲ್ಲಿ ಖುರ್ದಾದ ಅಂದಿನ ರಾಜನು ಸೂರ್ಯನ ವಿಗ್ರಹವನ್ನು ಕೊನಾರ್ಕ್ನಿಂದ ಪುರಿ ಜಗನ್ನಾಥ ದೇವಾಲಯಕ್ಕೆ ತೆಗೆದುಕೊಂಡು ಹೋದನು ಎಂಬುದು ವಾಸ್ತವಿಕ ಸಂಗತಿ. ಸೂರ್ಯ ದೇವಾಲಯವು ಕಳಿಂಗ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದ್ದು ಪೂರ್ವ ಪಶ್ಚಿಮವಾಗಿ ನಿರ್ಮಾಣಗೊಂಡಿದೆ. ಸಮುದ್ರದ ದಡದ ಮರಳು ನೆಲದಲ್ಲಿ ಭದ್ರ ಬುನಾದಿ ಇಲ್ಲದ ಕಾರಣ ಅದ್ಭುತ ವಾಸ್ತುಶಿಲ್ಪ ಹೊಂದಿರುವ ಈ ಮಂದಿರವು ಸುಲಭವಾಗಿ ನೈಸರ್ಗಿಕ ವಿಕೋಪಗಳಿಗೆ ಒಳಗಾಗುತ್ತಿದೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಪುರಾತತ್ವ ಇಲಾಖೆಯು ಈ ಮಂದಿರವನ್ನು ಸಂರಕ್ಷಿಸಿದ್ದರಿಂದ ಇದನ್ನು ಇಂದಿಗೂ ನಾವು ನೋಡಲು ಸಾಧ್ಯವಾಗುತ್ತಿದೆ. ಸೂರ್ಯದೇವನ ಪ್ರತಿಮೆಯನ್ನು ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಎಂಬ ವದಂತಿ ಇದೆ. ಮಂದಿರದ ಹೊರಾಂಗಣ ಶಿಲ್ಪಕಲಾ ಕೃತಿಗಳು, ರಥಚಕ್ರಗಳು, ಸಿರಿವಂತ ಸೌಂದರ್ಯ, ಮಿಥುನ ಶಿಲ್ಪಗಳ ಸಾಲು ಸಾಲು ಕಲಾಕೃತಿಗಳು, ನರ್ತನ ಶಾಲೆ, ಕುದುರೆ ಮತ್ತು ಸವಾರ, ಆನೆ ಸಿಂಹಗಳ ಸಮಾಗಮ ಮುಂತಾದ ಶಿಲ್ಪಗಳು ಸೂರ್ಯ ದೇವಾಲಯದ ಗತವೈಭವವನ್ನು ಸಾರಿ ಹೇಳುವುದಕ್ಕೆ ಇಂದಿಗೂ ಸಾಕ್ಷಿಯಾಗಿ ನಿಂತಿವೆ. ಭಾರತದ ಕಲೆ ಸಂಸ್ಕೃತಿಗೆ ಹಿಡಿದಿರುವ ಒಂದು ಕೈಗನ್ನಡಿ ಅಂದರೆ ತಪ್ಪಾಗಲಾರದು. ಇಂತಹ ವೈಭವವುಳ್ಳ ಸೂರ್ಯದೇವರ ಮಂದಿರಕ್ಕೆ ನೀವು ಕೂಡ ಅವಕಾಶ ಸಿಕ್ಕರೆ ಖಂಡಿತ ಭೇಟಿ ಕೊಡಿ.
ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.